ಕುಂಭರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ 7.5 ಇದೆ. ಕಡೆಯ 7.5 6 ಮತ್ತು 7ರಲ್ಲಿ ಗುರು ಸಂಚಾರ ಮಾಡ್ತಾನೆ. 6 ದುಸ್ಥಾನ ಕೂಡ ಹೌದು. ಹಾಗೆಯೇ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥವರಾಗಿರ್ತಾರೆ. ಹಾಗೆ 11 ಮತ್ತು 12ರ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮ್ಮ ಮನೆಗೆ ಈ ವರ್ಷ ಗುರುಬಲ ಹೊರಟೋಗ್ತಾ ಇದೆ. ಈಗಾಗಲೇ ಗುರುಬಲ ಇತ್ತು, ಈಗ ಗುರುಬಲ ಹೊರಟೋಗ್ತಾ ಇದೆ. ಪಂಚಮದಲ್ಲಿ ಗುರು ಇದ್ದ, ಈಗ ಷಷ್ಠಕ್ಕೆ ಬರ್ತಾನೆ. ಷಷ್ಠ ಅಂದರೆ ರೋಗಸ್ಥಾನ, ಷಷ್ಠ ಅಂದರೆ ಸಾಲದ ಋಣಸ್ಥಾನ ಕೂಡ ಹೌದು. ಆದರೂ ಕೂಡ ಈ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಯಾವಾಗಲೂ ಗುರು ಅಂತ ಹೇಳಿದಾಗ ಧರ್ಮಕಾರಕ, ಶನಿ ಅಂತ ಹೇಳಿದಾಗ ಕರ್ಮಕಾರಕ. ಹಾಗಾಗಿ ಶನಿಯ ಸಂಚಾರವನ್ನು ನೋಡಿ ಗುರು ನಮಗೆ ಫಲವನ್ನು ಕೂಡ ಕೊಡ್ತಾನೆ. ಈ ರಾಶಿಯವರಿಗೆ ಸ್ವಲ್ಪ ಕಷ್ಟದಿಂದ ಶ್ರಮದಿಂದ ನೀವು ಅದೃಷ್ಟವನ್ನು ಪಡ್ಕೋಬೋದು. ಹಣಕಾಸಿನ ವಿಚಾರದಲ್ಲಿ ಉದಾಸೀನ ಬೇಡ, ದುಂದು ವೆಚ್ಚ ಬೇಡ ಅಂತ ಹೇಳುತ್ತೆ. ಆರ್ಥಿಕ ವಿಷಯಗಳಲ್ಲಿ ಶುಭ ಕೂಡ ಆಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಹಾರದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಅತಿಯಾದ ಸಾಲ ಅವಮಾನಕ್ಕೆ ಕಾರಣ, ಅತಿಯಾದ ಸಾಲ ಬೇಡ. ಹಾಗೆ ಇಲ್ಲಿ ನೋಡಿ, ದಾರಾಪುತ್ರ ವಿರೋಧಂಚ ಸ್ವಜನೈ ಕಲಹ ಸದಾ. ನಿಮಗೆ ತುಂಬ ಬೇಕಾದವರೇ ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೆಂಡತಿ ಮಕ್ಕಳ ಜೊತೆ ಗಲಾಟೆ ಆಗ್ಬೋದು, ಅಥವಾ ಗಂಡ ಮಕ್ಕಳ ಜೊತೆ ಕೂಡ ಗಲಾಟೆ ಆಗ್ತಕ್ಕಂಥದ್ದು. ದೇಹದಲ್ಲಿ ಒಂದಷ್ಟು ಏನಾದರೂ ಸಣ್ಣ ಪುಟ್ಟ ಗಾಯ ಆದರೆ ಅದು ಬೇಗ ವಾಸಿ ಕೂಡ ಈ ಸಮಯದಲ್ಲಿ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಕೇರ್ ತಗೋಬೇಕು. ಪ್ರತಿನಿತ್ಯ ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ದೇವರ ಒಂದು ಸ್ಮರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಬೇರೆಯವರ ಒಂದು ಮಾರ್ಗದರ್ಶನ ಇಟ್ಕೋಬೇಕು, ಗುರುಗಳ ಒಂದು ಜೊತೆಯಲ್ಲಿ ಸಂಪರ್ಕ ಯಾವಾಗಲೂ ಇಟ್ಕೋಬೇಕು. ಸ್ವಲ್ಪ ಸಾಲಬಾಧೆಗಳು ಕೂಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಗೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಒಂದಷ್ಟು ಅಪವಾದಗಳು ಬರ್ತಕ್ಕಂಥದ್ದು, ಒಳ್ಳೆಯ ಒಂದು ಗುಣ ಇದ್ದರೂ ಸಹ, ಒಳ್ಳೆಯ ಬುದ್ಧಿ ಇದ್ದರೂ ಕೂಡ ಒಂದಷ್ಟು ಅಪವಾದ ಇರ್ಬೋದು, ಏನೋ ಒಂದಷ್ಟು ಟೆನ್ಷನ್ಸ್ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ, ವಾಹನದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕುಂಭರಾಶಿಯವರು ಸ್ವಲ್ಪ ದೈವಾನು ಗ್ರಹವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಭೂ ವ್ಯಾಪಾರಿಗಳು ಜಾಗ್ರತೆ. ಎಲ್ಲೋ ಒಂದು ಕಡೆ ಸುಮ್ಮನೆ ಯಾವುದೋ ಭೂಮಿ ತೊಗೊಂಡ್ಬಿಟ್ರೆ ನೀವು ಅದು ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಪಶುವೈದ್ಯರು ಇರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಮೀಡಿಯಾಲ್ ಕೆಲಸ ಮಾಡ್ತಕ್ಕಂಥವ್ರು, ತಾಂತ್ರಿಕ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, IT ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಒಂದಷ್ಟು ಟೆನ್ಷನ್ಸ್ ಬರ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವ್ರಿಗೆ ಇರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಸಹ ಕೆಲವ್ರಿಗೆ ಉದ್ಯೋಗ ಸಹ ಕಳ್ಕೊಳ್ಳೋ ಸಾಧ್ಯತೆ ಸಹ ಈ ಒಂದು ಕುಂಭರಾಶಿಯವರಿಗೆ ಇರುತ್ತೆ. ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಕೂಡ ಪಡ್ಕೊಳ್ತಾರೆ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಗಲಾಟೆಗಳು ಸ್ಟಾರ್ಟಿಂಗಲ್ಲಿ ಆದರೂ ಕೂಡ ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಮಕ್ಕಳಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಠ, ವಿದೇಶಕ್ಕೆ ಹೋಗಬೇಕು ಅನ್ನೋ ಹಠ, ಆ ಹಠ ಸಾಧನೆ ನಿಮಗೆ ಪರಿಪೂರ್ಣ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ನೀವು ಎಷ್ಟು ಸಾಧ್ಯವಾದರೆ ಕೇಳಿಸ್ಕೊಳ್ಳೋಕ್ಕಾದರೂ ಇದನ್ನು ಮಾಡ್ಕೊಳ್ಳಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯ ಮಹಾಂಬಜಂ. ಈ ಪೂರ್ತಿ ಮಂತ್ರವನ್ನು ಹೇಳ್ಕೋಬೇಕು. ಇಲ್ಲಾಂದರೆ ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾವಾಗಲೂ ಅಷ್ಟೇ ಹಣೆಗೆ ಸ್ವಲ್ಪ ಗಂಧವನ್ನು, ತೇಯ್ದ ಗಂಧವನ್ನು ಹಣೆಗೆ ಇಟ್ಕೊಳ್ಳಿ. ಕಾಣಿಸ್ಬೇಕು ಅಂತೇನಿಲ್ಲ, ಕುತ್ತಿಗೆ ಹತ್ರ ಒಂದಷ್ಟು ಗಂಧವನ್ನು ಇಟ್ಕೊಳ್ಳೋದ್ರಿಂದ ಅದು ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ನಿಮಗೆ ಸಾಧ್ಯವಾದರೆ ತೆಂಗಿನ ಮರವನ್ನು ದೇವಸ್ಥಾನಗಳಲ್ಲಿ ಎಲ್ಲಾದರೂ ತೆಂಗಿನ ಮರವನ್ನು ದಾನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದಿನ ಯಾವುದಾದ್ರೂ ಸ್ಕೂಲಲ್ಲಿ, ಯಾವುದಾದ್ರೂ ಒಂದು ಒಳ್ಳೆಯ ಸ್ಕೂಲ್ ತಗೊಳ್ಳಿ. ಆ ಸ್ಕೂಲಲ್ಲಿ ನೀವು ಒಂದು ಗುರುವಾರ ಸಂಪೂರ್ಣವಾಗಿ ಒಂದು ಪೊಂಗಲ್ ಆಗ್ಬೋದು ಅಥವಾ ಚಿತ್ರಾನ್ನ ಆಗ್ಬೋದು, ಇದನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಮಕ್ಕಳಿಗೆ ಆಹಾರ ದಾನ ಮಾಡಿ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಪ್ರತಿನಿತ್ಯ ಓಂ ಜಟಾಧರಾಯ ನಮಃ ಈ ಮಂತ್ರವನ್ನಾದರೂ ಜಪ ಮಾಡ್ಕೊಳ್ಳಿ, ಅಥವಾ ದಕ್ಷಿಣಾಮೂರ್ತಿ ಮಂತ್ರ ಹೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದರೆ ಒಂದು ಶುಭ ಕಾರ್ಯಗಳಲ್ಲಿ 5 ಜನ ಮುತ್ತೈದೆಯರಿಗೆ ಅರಿಶಿನದ ಕುಪ್ಪಸವನ್ನು, ಅದ್ರ ಜೊತೆಗೆ ಹಣ್ಣು ಅದೆಲ್ಲ ಕೊಡ್ತೀರಾ, ಅದು ಕೊಟ್ಟು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಶುಭ ಆಗುತ್ತೆ.